ಇವತ್ತು ನಾನು ನಿಮಗೆ ಕ್ಯಾರೋಪ್ರಾಕ್ಟರ್ ಅಥವಾ ಕ್ಯಾರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ನಿಂದ ಆಗೋ ಉಪಯೋಗಗಳೇನು ಮತ್ತು ಯಾವುದು ಸಮಸ್ಯೆಗೆ ಕ್ಯಾರೋಪ್ರಾಕ್ಟಿಕ್ ಹತ್ರ ಹೋಗ್ಬೇಕಂತ ಹೇಳ್ಕೊಡ್ತೀನಿ. ಬರೀ ಬ್ಯಾಕ್ ಪೇನು ನೆಕ್ ಪೇನ್ ಇದ್ರೆ ಮಾತ್ರ ಕ್ಯಾರೋಪ್ರಾಕ್ಟರ್ ಹತ್ರ ಹೋಗ್ಬೇಕು, ಇಲ್ಲ ಅಂದ್ರೆ ಬೇರೆ ಡಾಕ್ಟರ್ ಹತ್ರ ಹೋಗ್ಬೇಕಂತ. ಆದರೆ ಒಂದು ವಿಷಯ ಗೊತ್ತಾ ನಿಮಗೆ, ಬರೀ ಬ್ಯಾಕ್ ಪೇನ್ ನೆಕ್ ಪೇನ್ ಅಲ್ಲದೆ ಬೇರೆ ಸಮಸ್ಯೆಗಳಿಗೆ ಕೂಡ ಕ್ಯಾರೋಪ್ರಾಕ್ಟಿಕ್ ವರ್ಕ್ ಆಗುತ್ತೆ. ನೋಡಿ, ಬ್ಯಾಕ್ ಪೇನ್ ನೆಕ್ ಪೇನ್ ಜೊತೆಗೆ ನೀ ಪೇನು, ನರಗಳ ಸಮಸ್ಯೆ, ಹಿಪ್ ಪೇನು, ಸಿಯಾಟಿಕ್ ಅಂದ್ರೆ ಕಾಲಲ್ಲಿ ಎಳೆತ ಬರೋದು, ಆರ್ಥ್ರೈಟಿಸು ಮತ್ತು ಎಲ್ಲ ಜಾಯಿಂಟ್ ಡಿಸೀಸು, ಮತ್ತು ಡಿಸ್ಕೋ ವೇರ್ ಅಂಡ್ ಟೇರ್ ಆಗೋದು, ಮತ್ತು ಮೈಗ್ರೇನ್ಸು, ಹೆಡೇಕ್ಸು, ನಮ್ನೆಸ್ಸು, ಕಾಲಲ್ಲಿ ಜೋಮ್ ಹಿಡಿಯೋದು, ಕಾಲು ಸೆಳೆತ ಬರೋದು, ನಿದ್ರೆ ಬರದೇ ಜೋಮ್ ಹಿಡಿಯೋದು, ಕಾಲು ಸೆಳೆತ ಬರೋದು, ನಿದ್ರೆ ಬರದೇ ಇರಬಹುದು, ಒಟ್ಟಿಗೋ, ಡಿಸಿನೆಸ್ಸು, ಬ್ಯಾಕು ಬೆಂಡ್ ಆಗೋದು, ಫಾರ್ವರ್ಡ್ ಬೆಂಡ್ ಆಗೋದು, ಕಾಲಲ್ಲಿ ನೋವು, ಪಾದದ ಉರಿಯೋದು, ಟೆನ್ನಿಸ್ ಎಲ್ಬೋ, ಸ್ಪಾಂಡಿಲೋಸಿಸ್ ಅಂದರೆ ಬ್ಯಾಕಲ್ಲಿ ಮೂಳೆಗಳ ಸವಿತ ಆಗೋದು, ಬಾಡಿ ಸ್ಟಿಫ್ ಆಗೋದು, ಕಾರ್ಪಲ್ ಟನಲ್ ರಿಸ್ಟಲ್ಲಿ ಯಾರು ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ಬ್ರೀದಿಂಗ್ ಸಮಸ್ಯೆ, ಅಲರ್ಜಿ ಸಮಸ್ಯೆ, ಇವು ಎಲ್ಲ ಸಮಸ್ಯೆಗಳು ಕೂಡ ಕ್ಯಾರೋಪ್ರಾಕ್ಟಿಕನ್ನು ಯೂಸ್ ಮಾಡಬಹುದು. ನೋಡಿ, ಕ್ಯಾರೋಪ್ರಾಕ್ಟಿಕ್ ಹೋಲಿಸ್ಟಿಕ್ ಅಪ್ರೋಚಲ್ಲಿ ನಾವು ಬರೀ ನೆಕ್ಕು ಬ್ಯಾಕಲ್ಲಿ ಎಲ್ಲ ಜಾಯಿಂಟು, ಎಲ್ಲ ಮೂಳೆಗಳು, ಫುಲ್ ಸ್ಪೈನ್ ಸಮಸ್ಯೆಗಳು, ಮೈಂಡ್ ಬಾಡಿ, ನಿದ್ರೆ ಸಮಸ್ಯೆ, ಮತ್ತು ಜಾಸ್ತಿ ವಾಕ್ ಮಾಡೋಕ್ಕಾಗಲ್ಲ, ಕ್ರಾಸ್ ಲೆಗ್ ಕೂತ್ಕೊಳ್ಳೋಕ್ಕಾಗಲ್ಲ, ಈ ಎಲ್ಲ ಸಮಸ್ಯೆಗಳು ಕೂಡ ಕ್ಯಾರೋಪ್ರಾಕ್ಟಿಕಲ್ಲಿ ಒಂದು ಒಳ್ಳೆಯ ಪರಿಹಾರ.